ಎಲ್ರಿಗೂ ನಮಸ್ಕಾರ. ಯಾವುದೇ ಒಂದು ವಿಷಯದಲ್ಲಿ ಪರ್ಫೆಕ್ಟ್ ಆಗೋದು ಹೇಗೆ? ಅಂದ್ರೆ ಮಾಸ್ಟರಿ ಸಾಧಿಸೋದಕ್ಕೆ ಏನಾದರೂ ಒಂದು ನಿಖರವಾದ ದಾರಿ ಇದೆಯಾ? ಬನ್ನಿ, ಇವತ್ತು ನಾವು HGA ಮೆಥಡ್ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಇದು ನಿಮ್ಮ ಕಲಿಕೆಯನ್ನ ಯಶಸ್ಸಿನ ಕಡೆಗೆ ಹೇಗೆ ಕೊಂಡೊಯ್ತೆ ಅನ್ನೋದನ್ನ ಒಟ್ಟಿಗೆ ಸೇರಿ ತಿಳ್ಕೊಳ್ಳೋಣ. ಎಲ್ಲದಕ್ಕೂ ಆರಂಭ ಇಲ್ಲಿದೆಯಲ್ಲ, ಇದೆ. ನಿಮ್ಮ ಜ್ಞಾನವನ್ನು ಪರೀಕ್ಷಿಸಿ ಮತ್ತು ಬೆಳೆಸಿಕೊಳ್ಳಿ. ಇದು HGA ಅಕಾಡೆಮಿಯ ಮೂಲತತ್ವ. ಇದು ಸುಮ್ಮನೆ ಹೇಳೋ ಒಂದು ಮಾತಲ್ಲ, ಬದಲಿಗೆ ಪ್ರತಿಯೊಬ್ಬ ಆಕಾಂಕ್ಷಿಯ ಯಶಸ್ಸಿನ ಪಯಣಕ್ಕೆ ಇದೇ ಅಡಿಪಾಯ. ಹಾಗಾದ್ರೆ ಎಲ್ಲರ ಮನಸ್ಸಲ್ಲೂ ಬರೋ ಒಂದು ಕಾಮನ್ ಪ್ರಶ್ನೆ, ಪರಿಣತಿ ಅಂದ್ರೆ ಎಕ್ಸ್ಪರ್ಟೈಸ್ ಅನ್ನೋದನ್ನ ನಿಜವಾಗ್ಲೂ ಹೇಗೆ ಗಳಿಸೋದು? ಬರೀ ಓದ್ತಾ ಹೋದ್ರೆ ಸಾಕಾಗುತ್ತಾ, ಅಥವಾ ಅದಕ್ಕಿಂತ ಏನಾದರೂ ಜಾಸ್ತಿ ಮಾಡ್ಬೇಕಾ? ಈ ಪ್ರಶ್ನೆಗೆ ಉತ್ತರವನ್ನು ಈ ವಿಶ್ಲೇಷಣೆಯಲ್ಲಿ ನಾವು ಕಂಡುಕೊಳ್ಳೋಣ. ನಾನು ನಿಮ್ಮ ಮಾರ್ಗದರ್ಶಕನಾಗಿ ಈ ಹಾದಿಯನ್ನು ನಿಮ್ಗೆ ತೋರಿಸ್ತೀನಿ. ಯೋಚನೆ ಮಾಡಿ, ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಬೇಕಂದ್ರೆ ಫಸ್ಟ್ ಏನ್ಬೇಕು? ಸ್ಟ್ರಾಂಗ್ ಫೌಂಡೇಶನ್ ಅಲ್ವಾ? ನಾನದ್ ವಿಷಯದಲ್ಲೂ ಅಷ್ಟೇ. ನೇರವಾಗಿ ಟೆಸ್ಟ್ ಬರೆಯೋಕ್ಕೋಗೋಕ್ಕಿಂತ ಮುಂಚೆ ಆ ವಿಷಯದ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಜ್ಞಾನ ಸಂಪಾದಿಸೋದೇ ಮೊದಲ ಮತ್ತು ಅತಿ ಮುಖ್ಯವಾದ ಹೆಜ್ಜೆ. ಸೊ ನಮ್ಮ ಜರ್ನಿ ಶುರುವಾಗೋದೇ ಇಲ್ಲಿಂದ. ಯಾವುದೇ ಆತುರ ಬೇಡ, ಪ್ರತಿಯೊಂದು ಕಾನ್ಸೆಪ್ಟ್ನೂ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಮಯ ಕೊಡಿ. HGA ಅಕಾಡೆಮಿಯ ಚಾಪ್ಟರ್ ವಿಡಿಯೋಗಳು ನಿಮ್ಮ ಜ್ಞಾನದ ಅಡಿಪಾಯವನ್ನ ಗಟ್ಟಿ ಮಾಡೋಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತವೆ. ಓಕೆ, ಫೌಂಡೇಶನ್ ಹಾಕಿದ್ಮೇಲೆ ಮುಂದಿನ ಸ್ಟೆಪ್ ಏನಪ್ಪಾ ಅಂದ್ರೆ, ಅದೊಂದು ನಿರಂತರ ಚಕ್ರ, ಒಂದು ಸೈಕಲ್ ಮಾದರಿ. ಈ ಸೈಕಲ್ ನಿಮ್ಮ ಜ್ಞಾನವನ್ನ ಗಟ್ಟಿ ಮಾಡುತ್ತೆ, ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗುತ್ತೆ. ಇದು ಒಂದ್ಸಲ ಮಾಡಿ ಬಿಡೋದಲ್ಲ, ಇದನ್ನ ಒಂದು ಅಭ್ಯಾಸ ಮಾಡ್ಕೋಬೇಕು. ನೋಡಿ, ಈ 4 ಹಂತಗಳಿದೆಯಲ್ಲ, ಇದೇ HGA ವಿಧಾನದ ತಿರುಳು. ತುಂಬ ಸಿಂಪಲ್. ಫಸ್ಟ್ ವಿಡಿಯೋ ನೋಡಿ ವಿಷಯ ತಿಳ್ಕೋತೀರಾ. ಆಮೇಲೆ MCQ ಟೆಸ್ಟ್ ಮೂಲಕ ನಿಮಗೆ ಎಷ್ಟು ಅರ್ಥ ಆಗಿದೆ ಅಂತ ಚೆಕ್ ಮಾಡ್ಕೋತೀರಾ. ನಿಮ್ಮ ರಿಸಲ್ಟ್ ನೋಡಿ ಪ್ರೋಗ್ರೆಸ್ ತಿಳ್ಕೋತೀರಾ. ಕೊನೆಗೆ ನಿಮ್ಮ ಸ್ಕೋರ್ ಅನಲೈಸ್ ಮಾಡಿ ಎಲ್ಲಿ ಇಂಪ್ರೂವ್ ಆಗಬೇಕು ಅಂತ ಪ್ಲಾನ್ ಮಾಡ್ತೀರಾ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇದು ನಿಮ್ಮನ್ನ ಜಡ್ಜ್ ಮಾಡೋ ಟೆಸ್ಟ್ ಅಷ್ಟೇ ಅಲ್ಲ, ಬದಲಿಗೆ ನಿಂಗೆ ಇನ್ನೂ ಚೆನ್ನಾಗಿ ಕಲ್ಸೋಕೆ ಇರೋ ಒಂದು ಟೂಲ್. ಬರೀ ಬಾಯ್ಪಾಠ ಮಾಡೋದಲ್ಲ, ವಿಷಯವನ್ನ ನಿಜವಾಗ್ಲೂ ಆಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಇದೊಂದು ಸಖತ್ ದಾರಿ. ಸರಿ, ಈ ಸೈಕಲ್ ಫಾಲೋ ಮಾಡಿದ್ಮೇಲೆ ಮುಂದಿನ ಅತೀ ಮುಖ್ಯವಾದ ಸ್ಟೆಪ್ ಏನು? ಅದುವೇ ನಮ್ಮ ಪ್ರೋಗ್ರೆಸ್ ನಾವೇ ಅರ್ಥ ಮಾಡ್ಕೊಳ್ಳೋದು ಅಲ್ವಾ? ನಾವು ಎಲ್ಲಿದ್ದೀವಿ, ಎಲ್ಲಿಗೆ ಹೋಗ್ಬೇಕು ಅನ್ನೋ ಕ್ಲಾರಿಟಿ ಇಲ್ಲ ಅಂದ್ರೆ ಮುಂದೆ ಹೋಗೋದು ಕಷ್ಟ. ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಆಪ್ನಲ್ಲಿರೋ ನನ್ನ ಪ್ರಗತಿ ಅನ್ನೋ ಸೆಕ್ಷನ್ ಇದೆಯಲ್ಲ, ಇದು ನಿಮ್ಮ ಕಲಿಕೆಯ ಜರ್ನಿಯ ಒಂದು ರೀತಿ ಕನ್ನಡಿ ಇದ್ದ ಹಾಗೆ. ನಿಮ್ಮ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅಂತ ಕ್ಲಿಯರ್ ಆಗಿ ತೋರಿಸುತ್ತೆ. ನಿಮ್ಮ ಪರ್ಸನಲ್ ಕೋಚ್ ಥರನೇ ಇದು. ಈ ನಂಬರ್ ನೋಡಿ, 676. ಇದೇನಿದು ಅನ್ಕೋಬೇಡಿ, ಇದು ನಿಮ್ಮ ಟೋಟಲ್ GK ಸ್ಕೋರ್. ಇದು ಬರೀ ಒಂದು ನಂಬರ್ ಅಲ್ಲ, ನೀವು ಇಷ್ಟುವರೆಗೂ ಹಾಕಿರೋ ಸಮಯ, ಶ್ರಮದ ಪ್ರತಿಫಲ. ನೀವು ಬರೆಯೋ ಪ್ರತಿಯೊಂದು ಟೆಸ್ಟ್ ಆದ್ಮೇಲೂ ಈ ನಂಬರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ನಿಮ್ಮ ಜ್ಞಾನ ಹೇಗೆ ಬೆಳೀತಿದೆ ಅನ್ನೋದಕ್ಕೆ ಸಾಕ್ಷಿ. ಈಗ ಈ ನಂಬರ್ ನೋಡಿ, 66%. ಇದು ನಿಮ್ಮ ಆಕ್ಯುರಸಿ ಪರ್ಸೆಂಟೇಜ್. ಫಾಸ್ಟಾಗಿ ಆನ್ಸರ್ ಮಾಡೋದಕ್ಕಿಂತ ಕರೆಕ್ಟಾಗಿ ಆನ್ಸರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಈ ನಂಬರ್ ನಿಮ್ಮ ಜ್ಞಾನದ ಆಳವನ್ನು ತೋರಿಸುತ್ತೆ. ಯಾವ ಟಾಪಿಕ್ ಮೇಲೆ ನೀವು ಇನ್ನೂ ಸ್ವಲ್ಪ ಫೋಕಸ್ ಮಾಡಬೇಕು ಅನ್ನೋ ಸುಳಿವು ಕೊಡುತ್ತೆ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಈ ನಂಬರ್ಸ್ ಎಲ್ಲ ಬರೀ ಲೆಕ್ಕಾಚಾರ ಅಲ್ಲ. ಅವು ನಿಮ್ಮ ಕಷ್ಟ, ನಿಮ್ಮ ಇಂಪ್ರೂವ್ಮೆಂಟ್ ಮತ್ತು ನಿಮ್ಮ ಮುಂದಿನ ದಾರಿಗೆ ದೀಪ ಇದ್ದ ಹಾಗೆ. ಈ ಡೇಟಾ ಬಳಸಿ ನಿಮ್ಮ ಮುಂದಿನ ಸ್ಟೆಪ್ ಏನು ಅಂತ ಪ್ಲಾನ್ ಮಾಡಿ. ಓಕೆ, ನಿಮ್ಮ ಪರ್ಸನಲ್ ಪ್ರೋಗ್ರೆಸ್ ನಿಮಗೆ ಗೊತ್ತಾಯ್ತು. ಆದ್ರೆ ಕಾಂಪಿಟೇಷನಲ್ಲಿ ನಾವೆಲ್ಲಿದ್ದೀವಿ ಅನ್ನೋದು ಗೊತ್ತಾಗಬೇಕಲ್ವಾ? ಬೇರೆಯವರ ಜೊತೆ ನಮ್ಮನ್ನ ನಾವು ಹೋಲಿಸ್ಕೊಂಡಾಗ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಮೋಟಿವೇಶನ್ ಸಿಗುತ್ತೆ. ಸರಿ, ನಾನಂತೂ ಚೆನ್ನಾಗಿ ಓದ್ತಾ ಇದ್ದೀನಿ, ಸ್ಕೋರ್ ಕೂಡ ಬರ್ತಾ ಇದೆ. ಆದ್ರೆ ನನ್ನ ಜೊತೆ ಸ್ಪರ್ಧೆ ಮಾಡ್ತಿರೋ ಸಾವಿರಾರು ಜನರಲ್ಲಿ ನನ್ನ ರ್ಯಾಂಕ್ ಎಷ್ಟು? ಈ ಪ್ರಶ್ನೆ ಪ್ರತಿಯೊಬ್ಬ ಸೀರಿಯಸ್ ಆಸ್ಪಿರೆಂಟ್ ಮನಸ್ಸಲ್ಲೂ ಇದ್ದೇ ಇರುತ್ತೆ. ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ, ಲೀಡರ್ ಬೋರ್ಡ್. ಇದು ಕಾಂಪಿಟಿಷನ್ ಹೇಗಿದೆ ಅನ್ನೋದರ ನಿಜವಾದ ಚಿತ್ರಣವನ್ನ ಕೊಡುತ್ತೆ. ಬೇರೆ ಟ್ಯಾಲೆಂಟೆಡ್ ಆಸ್ಪಿರೆಂಟ್ಸ್ ಜೊತೆ ನಿಮ್ಮನ್ನ ನೀವು ಇಲ್ಲಿ ಹೋಲಿಕೆ ಮಾಡ್ಕೋಬಹುದು. ಲೀಡರ್ ಬೋರ್ಡ್ನ ಟಾಪ್ ನೋಡಿ, ಮೊದಲ ಸ್ಥಾನದಲ್ಲಿರೋ ಕಿಂಗ್ 61 ಪಾಯಿಂಟ್ಸ್ ಗಳಿಸಿದ್ದಾರೆ. ಹೈ ಲೆವೆಲ್ ಪರ್ಫಾರ್ಮೆನ್ಸ್ ಅಂದ್ರೆ ಹೀಗಿರುತ್ತೆ ಅನ್ನೋಕೆ ಇದೊಂದು ಒಳ್ಳೆ ಉದಾಹರಣೆ. ಅಂದ್ರೆ ನಾವೆಲ್ಲ ತಲುಪಬೇಕಾದ ಬೆಂಚ್ ಮಾರ್ಕ್ ಇದು ಅಂತ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಲೀಡರ್ ಬೋರ್ಡ್ ಇರೋದು ಬರೀ ರ್ಯಾಂಕ್ ಕೊಡೋಕಲ್ಲ, ಅದು ನಮಗೆ ಒಂದು ಮೋಟಿವೇಶನ್ ಕೊಡುತ್ತೆ. ಸುಮ್ಮನೆ ಓದೋದಕ್ಕೂ ಒಂದು ಗುರಿ ಇಟ್ಕೊಂಡು ಓದೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇದು ನಮ್ಮ ಅಧ್ಯಯನವನ್ನ ಯಶಸ್ಸಿಗಾಗಿ ನಡೆಯೋ ಒಂದು ಓಟವನ್ನಾಗಿ ಮಾಡುತ್ತೆ.
ಹಾಗಾದ್ರೆ ಇಷ್ಟೊತ್ತು ನಾವು ನೋಡಿದ ಹಾಗೆ ಜ್ಞಾನ ಗಳಿಸೋದ್ರಿಂದ ಹಿಡಿದು ಕಾಂಪಿಟಿಷನಲ್ಲಿ ನಮ್ಮನ್ನು ನಾವು ಅಳೆದು ನೋಡುವವರೆಗೂ ಇದೊಂದು ಸಂಪೂರ್ಣ ಪಯಣ. ಈಗ ಈ ಇಡೀ ಪಯಣದ ಸಾರಾಂಶ ಏನು ಅಂತ ನೋಡೋಣ. ಕೊನೆಯದಾಗಿ ಒಂದು ಮುಖ್ಯವಾದ ಮಾತನ್ನ ಯಾವಾಗ್ಲೂ ನೆನಪಿನಲ್ಲಿಟ್ಕೊಳ್ಳಿ. ಸಕ್ಸಸ್ ಅನ್ನೋದು ಒಂದೇ ದಿನದಲ್ಲಿ ಆಗೋ ಮ್ಯಾಜಿಕ್ ಅಲ್ಲ. ಅದು ಪ್ರತಿದಿನದ ಸಣ್ಣ ಸಣ್ಣ ಪ್ರಯತ್ನ, ಕಲಿಕೆ, ಪರೀಕ್ಷೆ ಮತ್ತು ಇಂಪ್ರೂವ್ಮೆಂಟ್ನ ಒಂದು ನಿರಂತರ ಪ್ರೋಸೆಸ್. ಈ ಪ್ರೋಸೆಸ್ ಮೇಲೆ ನಂಬಿಕೆ ಇಡಿ, ಶ್ರದ್ಧೆಯಿಂದ ಫಾಲೋ ಮಾಡಿ. ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ.